ವಾರ್ತೆಯ ಮುಖ್ಯಾಂಶಗಳು. ಬಾಲಮಂದಿರಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ ಎಸಿ ಚಂದ್ರಶೇಖರ್. ಬೆಂಗಳೂರಿನಲ್ಲಿ ನೂತನ ಕಟ್ಟಡದ ಭವ್ಯ ಶಿಲಾನ್ಯಾಸ ನೆರವೇರಿಸಿದ ಹಸಿರು ಶ್ರೀ. ಸಂಸ್ಕಾರ ಭಾರತಿಯಿಂದ ಸನ್ಮಾನಕ್ಕೊಳಗಾದ ನಾಟಕ ಅಕಾಡೆಮಿ ಪ್ರಶಸ್ತಿ ವಿಜೇತ ಜ್ಯೋತಿ ಹೆಗ್ಡೆ. ಬಿತ್ತನೆ ಮಾಡಿದ ಬೀಜ ಮಳೆಯಿಲ್ಲದೆ ಸುಟ್ಟು ಹೋಗಿದೆ, ಸರ್ಕಾರ ನೆರವಿಗೆ ಬರಲಿ ಯುವರಾಜ್ ಗೌಡ್ರು. ರಾಜ್ಯದಲ್ಲಿ ಯಾವುದೇ ಭೀಕರ ಬರಗಾಲ ಬರುವುದಿಲ್ಲ ಮತ್ತು ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುವುದಿಲ್ಲ, ಹವಾಮಾನ ತಜ್ಞರು. ಶಿರ್ಸಿ ತಾಲೂಕಿನ ಪೂರ್ವ ಭಾಗದಲ್ಲಿ ಬರುವ ಬನವಾಸಿ ಹೋಬಳಿ ವ್ಯಾಪ್ತಿಯಲ್ಲಿ ತೀವ್ರ ತರದ ಮಳೆ ಕೊರತೆ ಕಂಡುಬಂದಿದೆ. ಭತ್ತದ ಕಣಜ ಎಂದೇ ಹೆಸರಾದ ಈ ಭಾಗದಲ್ಲಿ ಉತ್ತಮ ರೀತಿಯಿಂದ ಬಿತ್ತನೆಯಾಗಿದ್ದು 20 ದಿನದಿಂದ ಮಳೆ ಇಲ್ಲದೆ ರೈತರ ಬೆಳೆ ಹಾಳಾಗುತ್ತಿದೆ. ಇದೇ ಪರಿಸ್ಥಿತಿ 4-5 ದಿನ ಮುಂದುವರೆದರೆ ಭತ್ತದ ಬೀಜಗಳು ಬಿಸಿಲಿಗೆ ಸುಟ್ಟು ಹೋಗಲಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಬೆಳೆಗಳನ್ನು ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತಂದು ಕೂಡಲೇ ರೈತರ ನೆರವಿಗೆ ಬರಬೇಕೆಂದು ರೈತ ಮುಖಂಡರಾದ ಯುವರಾಜ್ ಗೌಡ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ವಸಂತ್ ಗೌಡ ವದ್ದಲ, ಇಂದುಧರ್ ಗೌಡ ವದ್ದಲ, ಹನುಮಂತ ಕೊಂಡರ್ಜಿ ವದ್ದಲ, ಶಿವಾನಂದ್ ಹುಳ್ಳೇಣ್ಣನವರ್ ವದ್ದಲ, ಬಸವರಾಜ್ ಹೊಸೂರ್ ಇನ್ನು ಅನೇಕ ರೈತರು ಹಾಜರಿದ್ದರು. ಇದೇ ತರ ಪರಿಸ್ಥಿತಿ ಮುಂದುವರೆದು ಮಳೆ ಬಾರದೇ ಹೋದಲ್ಲಿ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತದೆ. ಇದಕ್ಕೆ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಸಂಬಂಧಿಸಿದ ಅಧಿಕಾರಿಗಳು ಬನವಾಸಿ ಹೋಬಳಿ ಭಾಗದ ಭತ್ತ, ಅಡಿಕೆ ಇತ್ಯಾದಿಗಳನ್ನು ಪರಿಶೀಲಿಸಬೇಕು. ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಅಧಿಕಾರಿಗಳು ಸರಿಯಾದ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ತಂದು ರೈತರ ನೆರವಿಗೆ ಬರಬೇಕೆಂದು ಈ ಮೂಲಕ ರೈತರ ಪರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಅಧಿಕಾರಿಗಳು ಬನವಾಸಿ ಪೂರ್ವ ಭಾಗದ ಬದನಗೋಡು ಗ್ರಾಮ ಪಂಚಾಯತಿ ಎಲ್ಲ ಒಟ್ಟು ಬದನಗೋಡು ಅಂದರೆ ಇತ್ತೀಚೆಗೆ ಶಿರ್ಸಿಯಲ್ಲಿ ನಡೆದ 2 ಪ್ರಕರಣದಿಂದ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಮಕ್ಕಳು ಕಲಿಯುತ್ತಿರುವ ವಸತಿ ಶಾಲೆಗಳ ಬಗ್ಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸುತ್ತಿದ್ದಾರೆ. ಇಂದು ಸಹಾಯಕ ಆಯುಕ್ತರಾದ ಚಂದ್ರಶೇಖರ್ ಆರ್ಜಿ ಅವರು ಶಿರ್ಸಿ ನಗರದ ಬಾಲಕರ ಬಾಲಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿಗಳಿಗೆ ಮಕ್ಕಳ ಆರೋಗ್ಯದ ತಪಾಸಣೆ, ಊಟದ ವ್ಯವಸ್ಥೆ ಹಾಗೂ ಇತರ ಮಾಹಿತಿಯನ್ನು ಪಡೆದುಕೊಂಡು ಅಗತ್ಯ ಸಲಹೆ ಮತ್ತು ಸೂಚನೆಯನ್ನು ನೀಡಿದರು. ಶ್ರೀಮಠದ ಅಂಗಸಂಸ್ಥೆಯಾದ ಬೆಂಗಳೂರಿನ ಶ್ರೀ ಸ್ವಾನಂದಾಶ್ರಮ ಗಣೇಶ ಸಂಸ್ಥಾನದ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹೊಯ್ಸಳ ಶೈಲಿಯ ಭವ್ಯ ದೇವಾಲಯದ ಪ್ರಥಮ ಹಂತದ ಲೋಕಾರ್ಪಣೆಯನ್ನು ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನೆರವೇರಿಸಿದರು. ರಾಜ್ಯದಲ್ಲಿ ಈ ಬಾರಿ ಸರಿಯಾಗಿ ಮಳೆಯಾಗುವುದಿಲ್ಲ, ಭೀಕರ ಬರಗಾಲ ಆವರಿಸಲಿದೆ ಎಂಬ ವದಂತಿಗಳು ಇತ್ತೀಚೆಗೆ ಅನ್ನದಾತರಲ್ಲಿ ತೀವ್ರ ಆತಂಕ ಮೂಡಿಸಿದವು. ಭೀಕರ ಬರಗಾಲ ಭೀತಿಯಿಂದ ಕೃಷಿ ಚಟುವಟಿಕೆಗಳ ಗತಿ ಏನು ಎಂದು ಕಂಗಾಲಾಗಿದ್ದ ರೈತರಿಗೆ ಹವಾಮಾನ ತಜ್ಞರು ಹಾಗೂ ಕೃಷಿ ವಿಜ್ಞಾನಿಗಳು ಮಹತ್ವದ ಮಾಹಿತಿ ನೀಡುವ ಮೂಲಕ ರೈತರಿಗೆ ದೊಡ್ಡ ನಿರಾಳತೆ ತಂದಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಭೀಕರ ಬರಗಾಲ ಬರುವುದಿಲ್ಲ ಮತ್ತು ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ತಜ್ಞರು ಖಡಕ್ ಆಗಿ ಸ್ಪಷ್ಟಪಡಿಸಿದ್ದಾರೆ. 64% ಮಳೆ ಕೊರತೆ ವದಂತಿ ಸಂಪೂರ್ಣ ಸುಳ್ಳು. ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಲಿದೆ ಎಂಬ ಆತಂಕದ ಮಾತುಗಳಿಗೆ ಕೃಷಿ ಹವಾಮಾನ ತಜ್ಞ ಡಾಕ್ಟರ್ ಎಂಬಿ ರಾಜೇಗೌಡ ಹಾಗೂ ಕೃಷಿ ಹವಾಮಾನ ತಜ್ಞ ಡಾಕ್ಟರ್ ಎಂಬಿ ರಾಜೇಗೌಡ ಅವರು ತೆರೆ ಎಳೆದಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ಬರುತ್ತದೆ ಎಂಬುದು ಕೇವಲ ಸುಳ್ಳು ಸುದ್ದಿ. ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಧೈರ್ಯ ತುಂಬಿದ್ದಾರೆ. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದ ರುದ್ರವೀಣಾ ವಾದಕರಾದ ವಿದುಷಿ ಜ್ಯೋತಿ ಹೆಗ್ಡೆ ಅವರಿಗೆ ಬಿಸಲಕೊಪ್ಪದಲ್ಲಿರುವ ಅವರ ಸ್ವಗೃಹದಲ್ಲಿ ಸಂಸ್ಕಾರ ಭಾರತಿಯಿಂದ ಗೌರವಿಸಲಾಯಿತು. ದೇಶದ ಪ್ರಸಿದ್ಧ ರುದ್ರವೀಣಾ ವಾದಕರಾದ ಜ್ಯೋತಿ ಹೆಗ್ಡೆಯವರಿಗೆ ಬಂದ ಪ್ರಶಸ್ತಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಶಿರ್ಸಿಗೆ ಗೌರವ ದೊರೆತಂತಾಗಿದೆ. ಸನ್ಮಾನ ಸಮಾರಂಭದಲ್ಲಿ ಸಂಸ್ಕಾರ ಭಾರತೀಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಹಿರಿಯ ಚಲನಚಿತ್ರ ನಟರಾದ ನೀರ್ನಳ್ಳಿ ರಾಮಕೃಷ್ಣ ಹೆಗ್ಡೆ, ಕಾರ್ಯದರ್ಶಿಗಳು ಹಾಗೂ ಹಿಂದೂಸ್ತಾನಿ ಗಾಯಕರಾದ ವಿನಾಯಕ್ ಮುತ್ತುಮೋರ್ಡು, ವಿಭಾಗ ಪ್ರಚಾರಕರಾದ ಗಣೇಶ್ ಜಿ, ಪ್ರಚಾರ ಪ್ರಮುಖರಾದ ಜನಾರ್ದನ್ ಆಚಾರ್ಯ ಉಪಸ್ಥಿತರಿದ್ದರು.